ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಒಟ್ಟಿನಲ್ಲಿ SIT ಟೀಮ್ ಸಂಶಯಗಳನ್ನ ದೂರ ಮಾಡುವಂತ ಕೆಲಸ ಅಂತೂ ಮಾಡ್ತಾ ಇದೆ. ಸದ್ಯಕ್ಕೆ ಈಗ ತನಿಖೆ ನಡೀತಾ ಇರುವಂತ ಹಾದಿಯನ್ನ ನೋಡ್ತಾ ಇದ್ರೆ ಸರಿಯಾದ ರೀತಿಯಲ್ಲಂತೂ ತನಿಖೆ ಆಗ್ತಾ ಇದೆ. ಯಾವುದೇ ಸಂಶಯಗಳಂತೂ ಇಲ್ಲವೇ ಇಲ್ಲ ಸದ್ಯಕ್ಕೆ. ಈಗ ಅಸ್ಥಿ ಪಂಜರ ಸಿಕ್ಕ ಬಳಿಕ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರಗಳು ಸಿಕ್ಕ ಬಳಿಕ ಅದಾದ್ಮೇಲೆ ರಿಯಲ್ ಟೆಸ್ಟ್ ಇರೋದು, ರಿಯಲ್ ಚಾಲೆಂಜ್ ಇರೋದು ಅದಾದ್ಮೇಲೆ. ಬಿಕಾಸ್ ಯಾವ ರೀತಿಯಾಗಿ ಆತನಿಗೆ ನಿಜಕ್ಕೂ ಕೂಡ ಯಾರೋ ರೇಪ್ ಅಂಡ್ ಮರ್ಡರ್ ಮಾಡಿಬಿಟ್ಟು ನಂತರ ಮಣ್ಣು ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದ್ದಂಥದ್ದ, ಅಥವಾ ಅಲ್ಲಿ ಯಾವ ಅನಾಥ ಶವಗಳು ಬಂದು ಬಿದ್ದಂಥ ಕಾರಣಕ್ಕೋಸ್ಕರ ಸೂಚನೆ ಕೊಟ್ಟು ನಂತರ ಅವನ್ನ ಮಣ್ಣು ಮಾಡಲಿಕ್ಕೆ ಸೂಚನೆ ಕೊಡಲಾಗಿತ್ತ? ಇದು ಕೂಡ ಇರುವಂಥ ಕುತೂಹಲ. ಇಲ್ಲಾಂದರೆ ಈ ಕುತೂಹಲಕ್ಕೆ ಬ್ರೇಕ್ ಬೀಳದೆ ಹೋದರೆ ಈ ಗೊಂದಲಗಳು ಹಾಗೆ ಮುಂದುವರಿತಾನೆ ಇರ್ತವೆ. ಈಗ ಸದ್ಯಕ್ಕಂತೂ ಇರುವಂಥ ಆಫೀಸರ್ಸ್ಗಳೆಲ್ಲರೂ ಕೂಡ ಆ ಟೀಮ್ನಲ್ಲಿ, SIT ಟೀಮ್ನಲ್ಲಿ ಎಕ್ಸ್ಪರ್ಟ್ಗಳೇ ಆಗಿರುವಂಥ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ, ಎಷ್ಟು ಮಟ್ಟಿಗೆ ಈ ಕೇಸ್ನಲ್ಲಿ ಏನಾಗಿದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತವೆ. ಕಾಸ್ ಆಫ್ ಡೆತ್ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಆ ಕಾಸ್ ಆಫ್ ಡೆತ್ ಅಂದರೆ ಯಾರು ಸತ್ತಿರೋದು, ಹೇಗೆ ಸತ್ತಿರೋದು, ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ. ಯಾಕೆಂದರೆ ಅಸ್ಥಿ ಪಂಜರಗಳು ಸಿಗ್ಬೋದು, ಮೇಲ ಫಿಮೇಲ ಅನ್ನುವಂಥದ್ದನ್ನು ಕೂಡ ಕಂಡುಹಿಡಿಬೋದು, ಎಷ್ಟು ಏಜ್ ಅನ್ನುವಂಥದ್ದನ್ನು ಕೂಡ ಕಂಡುಹಿಡಿಬೋದು. ಆದರೆ ಆ ಕಾಸ್ ಆಫ್ ಡೆತ್ ಅನ್ನುವಂಥದ್ದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಅದು ಗೊತ್ತಾಗಬೇಕಲ್ಲ. ಅಲ್ಲೇ ಇರುವಂಥದ್ದು ರಿಯಲ್ ಚಾಲೆಂಜ್ ಈಗ ಪೊಲೀಸ್ ಕೆಲಸ. ಯಾಕೆಂದರೆ ಇದು ಬರೀ ಸುಮ್ಮನೆ ತನಿಖೆ ಮಾಡ್ಕೊಂಡು ಹೋಗುವಂಥದ್ದು ಮಾತ್ರ ಅಲ್ಲ, ಸೈಂಟಿಫಿಕಲಿ, ಟೆಕ್ನಿಕಲಿ, ಇಂಟೆಲಿಜೆಂಟಲಿ, ಟ್ರಾನ್ಸ್ಪರೆಂಟ್ ಆಗಿ ಮಾಡಬೇಕಾಗಿರುವಂಥ ಒಂದು ತನಿಖೆ. 4 ಅಂಶನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ತುಂಬ ಖಡಕ್ ಆಫೀಸರ್, ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಅದು ಬರಲ್ಲ ಪ್ರಶ್ನೆ. ಹೇಗೆ ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆಗಳು ಬರ್ತವೆ. ಅದನ್ನು ಅಸ್ಥಿಪಂಜರ ಸಿಕ್ಕಂಥ ಸಂದರ್ಭದಲ್ಲಿ ಆ ಕಾಸ್ ಆಫ್ ಡೆತ್ತನ್ನು ಹೇಗೆ ನಿರೂಪಿಸ್ತಾರೆ ಅನ್ನುವಂಥದ್ದಕ್ಕೆ ಉತ್ತರ ಸಿಗಬೇಕಾಗಿದೆ. ಹನ್ನೆರಡು ಜನ ಅಲ್ಲಿ ಶವವನ್ನು, ಅಂದರೆ ಆ ಅಸ್ಥಿ ಪಂಜರ ಏನು ಹೂಳಲಾಗಿದೆ ಅಂತ ಹೇಳಲಾಗ್ತದೆ ಆ ಜಾಗದಲ್ಲಿ ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಇನ್ನೊಂದು 2-3 ಗಂಟೆಯಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಬರೀ 1 ಪಾಯಿಂಟಲ್ಲಿ ಸಿಗಲಿಲ್ಲ ಅಂದರೆ ಆತ ಹೇಳಿದ್ದೆಲ್ಲ ಬೂಡೆ ಅಂತ ಹೇಳೋಕ್ಕೂ ನಂಬಲಿಕ್ಕೂ ಕೂಡ ಆಗೋದಿಲ್ಲ. ಆತ ಒಂದು 13 ಪಾಯಿಂಟ್ ತೋರಿಸಿದ್ದಾನೆ. ಆ 13 ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಮಾಡುವಂಥ ಕೆಲಸ ಆಗುವಂಥ ಚಾನ್ಸಸ್ ಇದೆ 13 ಪಾಯಿಂಟ್ಗಳಲ್ಲೂ ಕೂಡ. ಯಾಕೆಂದರೆ ಇವರು 1 ಪಾಯಿಂಟಲ್ಲೇ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, 1-2 ಪಾಯಿಂಟಲ್ಲೂ ಕೂಡ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಪಾಯಿಂಟ್ಗಳಲ್ಲೂ ಕೂಡ ತೆಗೆದಂಥ ಸಂದರ್ಭದಲ್ಲಿ ಸಿಗ್ಲೇ ಇಲ್ಲ ಅಂತ ಬಂದಾಗ ಪೊಲೀಸರ ನೆಕ್ಸ್ಟ್ ಮೂವ್ ಹೇಗಿರುತ್ತೆ ಅನ್ನುವಂಥದ್ದು ಕುತೂಹಲ. ಅದರ ಜೊತೆಗೆ ಸಿಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದು ಕೂಡ ಕುತೂಹಲ. FSLಗಂತೂ ಕಳಿಸ್ತಾರೆ, ಸುಕೋ ಟೀಮ್ ಕೂಡ ಇದೆ, AC ಕೂಡ ಇದ್ದಾರೆ ಅಲ್ಲಿ. ಸ್ಟೆಲ್ಲಾ ವರ್ಗೀಸ್ ಅವರು AC ಅವರ ನೇತೃತ್ವದಲ್ಲೇ ಮಾಡಲಾಗ್ತಾ ಇರುವಂಥದ್ದು. ಅವ್ರ ಪರ್ಮಿಷನ್ ಬೇಕೇ ಬೇಕು, ಇಲ್ಲ ಕೋರ್ಟ್ ಆರ್ಡ್ರು ಇಲ್ಲ, AC ಪರ್ಮಿಷನ್ ಬೇಕಾಗುತ್ತೆ. ಸೊ ಹೀಗಾಗಿನೇ ಅವರ ಸಮಕ್ಷಮದಲ್ಲೇ ಅಲ್ಲಿ ಉತ್ಖನನ ಕೆಲಸ ಆಗ್ತಾ ಇದೆ. ಆ ಅನಾಮಿಕ ವ್ಯಕ್ತಿ ಹೇಳಿದ ರೀತಿಯಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ ಆವಾಗಲೇ, ತುಂಬ ಟ್ರಾನ್ಸ್ಪರೆನ್ಸಿಯಾಗಿ, ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕಾಗಿದೆ, ಮಾಡಲಾಗ್ತಾ ಇದೆ ಸದ್ಯಕ್ಕಂತೂ ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ. ಇನ್ನು ಒಂದು ಕಡೆ ವೈಜ್ಞಾನಿಕವಾಗಿ ಕೂಡ ತುಂಬ ಸವಾಲುಗಳಿದ್ದಾವೆ, ಟೆಕ್ನಿಕಲಿನೂ ಕೂಡ ಸಾಕಷ್ಟು ಸವಾಲುಗಳಿರುವಂಥದ್ದು. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಸೊ ಹೀಗಾಗಿ ಆ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ಫೈಂಡ್ ಔಟ್ ಮಾಡಲಾಗತ್ತೆ ಅಸ್ಥಿ ಪಂಜರ ಸಿಕ್ಕ ಬಳಿಕ. ನಿನ್ನೆ ಅಷ್ಟೇ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ದಿನೇಶ್ ರಾವ್ ಅವರು ಹೇಳ್ತಾ ಇದ್ರು, ವಿಧಿ ವಿಜ್ಞಾನ ತಜ್ಞರು, ಇದೆಲ್ಲ ಕರ್ನಾಟಕಕ್ಕೆ ಹೊಸದಿರ್ಬೋದು, ಆದರೆ ಈ ಥರದ 100 ಕೇಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೇನೆ.
ಇದು ರೇಪ್ ಅಂಡ್ ಮರ್ಡರ್ ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂಥದ್ದು ಕಷ್ಟ. ಅಕಸ್ಮಾತ್ ಮರ್ಡರ್ ಮಾಡಿದರೆ, ಹಲ್ಲೆಯನ್ನ ಮಾಡಿ ಮರ್ಡರ್ ಮಾಡಿದರೆ, ಅದು ಆ ಮೂಳೆಗಳ ಮೇಲೆ ಏಟ್ ಬಿದ್ದಂಥ ಸಂದರ್ಭದಲ್ಲಿ ಅದರ ಆಧಾರದಲ್ಲೂ ಕೂಡ ನಾವೊಂದು ಗೆಸ್ ಮಾಡಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸೊ ಹೀಗಾಗಿನೇ ಹೊಡೆದು ಕೊಲೆ ಮಾಡಿದ್ರೆ ಗೊತ್ತಾಗುವಂಥ ಚಾನ್ಸಸ್ ಇದ್ದಾವೆ. ಆದರೆ ರೇಪ್ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡುವಂಥದ್ದೇ ನಿಜವಾದ ಪೊಲೀಸ್ ಕೆಲಸ. ಈಗ ಮಾಡಲಾಗ್ತಾ ಇರುವಂಥ ಆರೋಪದ ಪ್ರಕಾರ ನೋಡೋದಾದ್ರೆ ಅಲ್ಲ, ಅವರು ನಿನ್ನೆ ದಿನೇಶ್ ರಾವ್ ಅವರು ಅದನ್ನು ಕೂಡ ಹೇಳ್ತಾ ಇದ್ರು. ಈತನ ಸ್ಟೇಟ್ಮೆಂಟ್ ಒಂದನ್ನೇ ಅಸ್ಥಿಪಂಜರ ಸಿಕ್ಕಂಥ ಸಂದರ್ಭದಲ್ಲಿ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವಂಥದ್ದು ಈತ ಹೇಗೆ ನಿರ್ಧಾರ ಮಾಡಲಿಕ್ಕಾಗತ್ತೆ? ರೇಪ್ ಆಗಿದೆ ಅನ್ನುವಂಥದ್ದಕ್ಕೆ ವೈದ್ಯಕೀಯ ಸಿಬ್ಬಂದಿನೋ ಅಥವಾ ಯಾರಾದರೂ ಪೊಲೀಸರು ಅಥವಾ ಇನ್ಯಾರೋ ತಿಳಿದಂಥವ್ರು ಅದನ್ನು ಹೇಳಿದರೆ ಒಂಥರ. ಆದರೆ ಈತ ಏನೂ ಓದೇ ಇಲ್ಲ. ಈತ ಅದು ಹೇಗೆ ಗೆಸ್ ಮಾಡಿದ್ದ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಕೋರ್ಟ್ನಲ್ಲಿ ಅದೆಲ್ಲ ನಿಲ್ಲೋದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿನೇ ಈತ ಒಬ್ಬನೇ ಇದೆಲ್ಲವನ್ನೂ ಕೂಡ ಮಾಡಿದ್ದಾನೆ ಅಂತ ನಂಬೋದಕ್ಕೂ ಕೂಡ ಕಷ್ಟನೇ. ಸೊ ಹೀಗಾಗಿ ಈತನಿಗೆ ಸೂಚಿಸಿದಂಥವರು ಯಾರು? ಈತ ಒಬ್ಬನೇ ಹೋಗ್ಬಿಟ್ಟು ಮಣ್ಣು ಮಾಡಿದ್ದ ಅಥವಾ ಈತನಿಗೆ ಇನ್ನೂ ಕೆಲವರು ಯಾರಾದರೂ ಸಾಥ್ ಕೊಡ್ತಾ ಇದ್ರ? ಮಣ್ಣನ್ನು ಅಗಿಯುವಂಥ ಸಂದರ್ಭದಲ್ಲಿ ಅಥವಾ ಶವಗಳನ್ನು ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಈತನಿಗೆ ಬೇರೆ ಯಾರಾದರೂ ಸಾಥ್ ಕೊಡ್ತಾ ಇದ್ರ? ಸಾಥ್ ಕೊಡ್ತಾ ಇದ್ದಿದ್ದೇ ಆಗಿದ್ರೆ ಯಾರವರು? ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಈ ಪ್ರೋಸೆಸ್ ತುಂಬ ದೊಡ್ಡದಿದೆ, ತುಂಬ ಸವಾಲಿನ ಕೆಲಸಗಳಿರುವಂಥದ್ದು. ಅಕಸ್ಮಾತ್ ಈ ಅಸ್ಥಿಪಂಜರಗಳು ಸಿಕ್ಕಂಥ ಸಂದರ್ಭದಲ್ಲೂ ಈ ಕೇಸನ್ನು ಭೇದಿಸಿದ್ದೇ ಆದರೆ ಇಂಡಿಯಾದ ಚರಿತ್ರೆಯಲ್ಲಿ ಒಂದು ಹಿಸ್ಟಾರಿಕಲ್ ಕೇಸ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಬೇಕಿದ್ರೆ ಮೂವಿಗಳನ್ನೇ ಮಾಡ್ಬೋದು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೆಲ್ಲ ಮೂವಿ ಮಾಡಿಬಿಡ್ಬೋದು. ಅಸ್ಥಿಪಂಜರಗಳು ಸಿಕ್ಕಿ ನಂತರ ಇದು ನಿಜಕ್ಕೂ ಕೊಲೆ ಮಾಡಿ ಅಲ್ಲಿ ಬಿಸಾಕ್ ಹೋಗಲಾಗಿತ್ತ ಶವಗಳನ್ನು, ಅಥವಾ ನೈಸರ್ಗಿಕವಾಗಿ ಸಾವನ್ನಪ್ಪಿದಂಥ ಪ್ರಕರಣಗಳ ಇವು? ಅಲ್ಲಿ ಬಂದು ಆತ್ಮಹತ್ಯೆ ಏನಾದರೂ ಮಾಡಿಕೊಂಡಿದ್ದಂಥದ್ದ? ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗುತ್ತೆ. ಯಾವುದನ್ನು ಅಸ್ಥಿಪಂಜರ ಸಿಕ್ತಿದ್ದ ಹಾಗೇನೂ ಕೂಡ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಸ್ಥಿಪಂಜರ ಸಿಕ್ಬಿಡ್ತು ಆತ ಹೇಳಿದ್ದೆಲ್ಲವೂ ಕೂಡ ನಿಜ ಅಂತನೂ ಕೂಡ ನಿರ್ಧಾರಕ್ಕೆ ಬರೋದಕ್ಕೆ ಆಗೋದಿಲ್ಲ. ಅಲ್ಲಿ ಇದರಲ್ಲೂ ಕೂಡ ಆಕ್ಚುಲಿ ಅಸ್ಥಿಪಂಜರ ಸಿಕ್ಕ ನಂತರನೇ ನಿಜವಾದ ತನಿಖೆ ಆರಂಭ ಆಗೋದು ಈ ಪ್ರಕರಣಗಳಲ್ಲಿ.